ಹಲೋ ಫ್ರೆಂಡ್ಸ್, ಶೆಫಿ ಟಿಪ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗದ್ಯ ಪಾಠ ಕಾಶ್ಮೀರಿ ಸೇಬ್ ಈ ಒಂದು ಪಾಠದ ಬಗ್ಗೆ ನಾವು ಇವತ್ತು ಕನ್ನಡದಲ್ಲಿ ಅಭ್ಯಸಿಸೋಣ. ಮೊದಲನೇದಾಗಿ ಈ ಒಂದು ಪಾಠದ ಲೇಖಕರಾಗಿರ್ತಕ್ಕಂತಹ ಮುನ್ಷಿ ಪ್ರೇಮ್ಚಂದ್, ಉಪನ್ಯಾಸಕ ಸಾಮ್ರಾಟ್ ಅಂತಕ್ಕಂಥ ಹೆಸರಿನಿಂದ ಹೆಸರುವಾಸಿಯಾಗಿರ್ತಕ್ಕಂತಹ ಅಥವಾ ಬಿರುದನ್ನು ಪಡೆದಿರುವಂತಹ ಮುನ್ಷಿ ಪ್ರೇಮ್ಚಂದ್. मुंशी प्रेमचंद और जन्म 31 जुलाई 1880 में वाराणसी के पास लम्ही नामक गांव में हुआ था. मुंशी प्रेमचंद ಅವರ ಜನ್ಮ 31 ಜುಲೈ 1880ರಲ್ಲಿ ವಾರಣಾಸಿ ಹತ್ತಿರ ಇರತಕ್ಕಂತಹ ಲಮ್ಹಿ ಅಂತಕ್ಕಂತಹ ಊರಿನಲ್ಲಿ ಅವರ ಜನ್ಮ ಆಯಿತು. ಮುನ್ಷಿ ಪ್ರೇಮಚಂದ್ ಅವರ ಹೆಸರು ಅಥವಾ ಅವರ ನಿಜವಾದ ಹೆಸರು ಧನ್ಪತ್ ರಾಯ್. ಈ ಪ್ರೇಮಚಂದ್ ಅಂತಕ್ಕಂಥ ಹೆಸರಿಗಿಂತ ಮುಂಚೆ ಪ್ರೇಮಚಂದ್ ಅವರು ನವಾಬ್ ರಾಯ್ ಅಂತಕ್ಕಂಥ ಹೆಸರಿನಿಂದ ಕೃತಿಯನ್ನು ರಚನೆ ಮಾಡುತ್ತಿದ್ದರು. ಆಮೇಲೆ ಮುನ್ಷಿ ದಯಾನಾರಾಯಣ್ ನಿಗಮ್ ಅಂತಕ್ಕಂತಹ ಒಬ್ಬ ಪತ್ರಿಕೆಯ ಸಂಪಾದಕರು ಅವರಿಗೆ ಸಲಹೆಯನ್ನು ನೀಡಿದರು, ನೀವು ನವಾಬ್ ರಾಯ್ ಬದಲಾಗಿ ಪ್ರೇಮಚಂದ್ ಅಂತಕ್ಕಂತಹ ಹೆಸರಿನಿಂದ ಕೃತಿಗಳನ್ನು ರಚಿಸಿ ಅಂತೇಳಿ. ಆಗಿನಿಂದ ಧನ್ಪತ್ ರಾಯ್ ಅವರು ಪ್ರೇಮಚಂದ್ ಅಂತಕ್ಕಂಥ ಹೆಸರಿನಿಂದ ಕೃತಿಗಳನ್ನು ರಚನೆ ಮಾಡಲಾರಂಭಿಸಿದರು. ಹೀಗೆ ಬರ್ತಾ 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 ಈ ಒಂದು ಹೆಸರು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿತು. ಆವಾಗಿಂದ ಧನ್ಪತ್ ರಾಯ್ ಅವರ ಹೆಸರು ಮುನ್ಷಿ ಪ್ರೇಮಚಂದ್ ಅಂಥೇಳಿ ಬದಲಾಯಿತು. ಮುನ್ಷಿ ಪ್ರೇಮಚಂದ್ ಅವರು ಬಹಳಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಉಪನ್ಯಾಸಕ ಸಾಮ್ರಾಟ್ ಅಂತಕ್ಕಂತಹ ಬಿರುದನ್ನು ಕೂಡ ಅವರು ಪಡೆದಿದ್ದಾರೆ. ಬಹಳಷ್ಟು ಉಪನ್ಯಾಸಗಳನ್ನು ಮುನ್ಷಿ ಪ್ರೇಮಚಂದ್ ಅವರು ಇಲ್ಲಿ ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂಥ ಉಪನ್ಯಾಸಗಳು ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಕೂಡ ಬಹಳಷ್ಟು ಕಥೆಗಳನ್ನು ಕೂಡ ಮುನ್ಷಿ ಪ್ರೇಮಚಂದ್ ಅವರು ಬರೆದಿದ್ದಾರೆ. ಉದಾಹರಣೆಗಾಗಿ ಬಡೆ ಘರ್ ಕಿ ಬೇಟಿ, ನಮಕ್ ಕಾ ದರೋಗಾ, ಪಂಚ ಪರಮೇಶ್ವರ್, ಪೂಸ್ ಕಿ ರಾತ್ ಇತ್ಯಾದಿ ಕಥೆಗಳನ್ನು ಕೂಡ ಇವರು ಬರೆದಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಮಾನಸ್ ಸರೋವರ್ ಅಂತಕ್ಕಂತಹ ಕಥೆಯು ಬಹಳಷ್ಟು ಹೆಸರುವಾಸಿ ಅಥವಾ ಪ್ರಸಿದ್ಧಿ ಆಗಿದೆ. ಈ ಕಾಶ್ಮೀರಿ ಸೇಬ್ ಅಂತಕ್ಕಂತಹ ಪಾಠದ ಮುಖ್ಯವಾದ ಆಶಯ ಏನಂತಂತಂದರೆ, ಖರೀದಾರಿ ಕರ್ತೆ ಸಮಯ ಸಾವಧಾನಿ ಬರ್ತೆ ನಹಿ ತೋ ಧೋಖಾ ಖಾನೆ ಕಿ ಸಂಭಾವನಾ ಹೋತಿ ಹೈ. ಈ ಪಾಠದಲ್ಲಿ ಮುನ್ಷಿ ಪ್ರೇಮಚಂದ್ ಅವರು ಏನು ಹೇಳ್ತಾರಪ್ಪ ಅಂತಂತಂದರೆ, ಖರೀದಾರಿ ಅಂದರೆ ವ್ಯಾಪಾರ ಅಥವಾ ಏನಾದರೂ ಖರೀದಿ ಮಾಡಲಿಕ್ಕೆ ಹೋದರೆ ಆ ಒಂದು ಸಂದರ್ಭದಲ್ಲಿ ನಾವು ಬಹಳಷ್ಟು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣುಗಳಾಗಿ ನಾವು ಏನು ಮಾಡಬೇಕು, ವ್ಯಾಪಾರವನ್ನು ಮಾಡಬೇಕು. ಇಲ್ಲದಿದ್ದರೆ ಮೋಸ ಹೋಗುವ ಸಂಭವ ಇರುತ್ತದೆ. ಹಾಗಾಗಿ ಇದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂತಹ ಸಂದೇಶವನ್ನು ಈ ಒಂದು ಪಾಠದಲ್ಲಿ, ಕಾಶ್ಮೀರಿ ಸೇಬ್ ಪಾಠದಲ್ಲಿ ಮುನ್ಷಿ ಪ್ರೇಮಚಂದ್ ಅಥವಾ ಧನ್ಪತ್ ರಾಯ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಬನ್ನಿ ಪಾಠ ನೋಡೋಣ. कल शाम को चौक में 2-4 ज़रूरी चीज़ें खरीदने गया था. मुंशी प्रेमचंद ಅವರು ಸಂಜೆಯ ಸಮಯದಲ್ಲಿ, ಕಲ್ ಶಾಮ್ ಅಂದರೆ ನಿನ್ನೆ ಸಾಯಂಕಾಲದ ಸಮಯದಲ್ಲಿ ಕೆಲವೊಂದು ಅವಶ್ಯಕ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಚೌಕ್ ಗಯಾ ಥಾ. ಚೌಕ್ ಅಂತಂದ್ರೆ ಸಂತೆಗೆ ಹೋಗಿದ್ರು. पंजाबी मेवा फरोशों की दुकानें रास्ते ही में पड़ती है. ಸಂತೆಗೆ ಹೋಗಬೇಕಾದರೆ ರಸ್ತೆಯ ಮಧ್ಯದಲ್ಲಿ ಪಂಜಾಬದ ಮೇವಾ ಫರೋಶ್ ಅಂತಂತಂದರೆ ತಾಜಾ ಹಣ್ಣುಗಳು ಅಥವಾ ಮಿಠಾಯಿ ಮಾರುವವರ ಅಂಗಡಿ. ಈ ಹಣ್ಣು ಮತ್ತು ಮಿಠಾಯಿ ಮಾರುವವರ ಅಂಗಡಿ ಪೇಟೆಗೆ ಅಥವಾ ಸಂತೆಗೆ ಹೋಗುವ ರಸ್ತೆಯ ಮಧ್ಯದಲ್ಲಿ ಅವರಿಗೆ ಸಿಗುತ್ತಿದ್ದವು. एक दुकान पर बहुत अच्छे रंगदार गुलाबी सेब सजे हुए नजर आए. ಒಂದು ಅಂಗಡಿಯಲ್ಲಿ, ಸಂತೆಗೆ ಹೋಗಬೇಕಾದರೆ, ಪೇಟೆಗೆ ಹೋಗಬೇಕಾದರೆ ರಸ್ತೆಯ ಮಧ್ಯದಲ್ಲಿ ಒಂದು ಅಂಗಡಿಯಲ್ಲಿ ಪ್ರೇಮಚಂದ್ ಅವರಿಗೆ ಬಹಳಷ್ಟು ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ಇಟ್ಟಿರ್ತಕ್ಕಂತಹ ಗುಲಾಬಿ ಸೇಬು ಹಣ್ಣುಗಳು ಅವರಿಗೆ ಕಂಡವು. ಜಿ ಲಲಚಾ ಉಠಾ. ಸೇಬು ಹಣ್ಣುಗಳನ್ನು ನೋಡಿ ಅವರ ಮನಸ್ಸಿಗೆ ಆಸೆ ಆಯಿತು. ಜಿ ಅಂತಂದರೆ ಇಲ್ಲಿ ಮನಸ್ಸಿಗೆ ಒಂದು ತಿನ್ನುವ ಆಸೆ ಅವರಿಗೆ ಆಯಿತು.
आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है। ಇವತ್ತಿನ ದಿನಗಳಲ್ಲಿ ಎಲ್ಲ ಜನರಲ್ಲಿ ಒಂದು ಪ್ರವೃತ್ತಿ, ಒಂದು ಸ್ವಭಾವ ಬೆಳ್ಕೊಂಡು ಬಿಟ್ಟಿದೆ. ವಿಟಮಿನ್ ಮತ್ತು ಪ್ರೋಟೀನ್ ಅಂಶಗಳನ್ನು ಹೊಂದಿರತಕ್ಕಂಥ ಆಹಾರವನ್ನು ನಾವು ಸೇವಿಸಬೇಕು. ಇವತ್ತಿನ ದಿನಗಳಲ್ಲಿ ಎಲ್ಲ ಆಹಾರವೂ ಕೂಡ ಔಷಧಿಯಿಂದ ಕೂಡಿರ್ತಕ್ಕಂಥ ಆಹಾರ ನಮಗೆ ಸೇವಿಸಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ಸಮಾಜದಲ್ಲಿ ಜನರು ಮಾತಾಡ್ತಾರೆ ಏನಂತಂದರೆ, ವಿಟಮಿನ್ ಮತ್ತು ಪ್ರೋಟೀನ್ ಯುಕ್ತವಾದ ಆಹಾರವನ್ನು ನಾವು ಏನು ಮಾಡಬೇಕು, ಸೇವಿಸಬೇಕು. ಜನಜಂಗುಳಿಯಲ್ಲಿ ಅಥವಾ ಬಹಳಷ್ಟು ಜನ ನಿಂತಾಗ ಆಹಾರದ ವಿಷಯ ಬಂದಾಗ ಜನರು ಸ್ವಾಭಾವಿಕವಾಗಿ ಮಾತನಾಡುವ ಮಾತುಗಳು ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ, ವಿಟಮಿನ್ ಮತ್ತು ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿ. ಟೊಮೆಟೊ को पहले कोई भी न पूछता था, अब टमाटो भोजन का आवश्यक अंग बन गया है. ಈ ಟೊಮಾಟೋವನ್ನು ಮೊದಲು ಯಾರೂ ಕೇಳ್ತಿರಲಿಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ಟೊಮೆಟೊ ಭೋಜನದ ಆಹಾರದ ಒಂದು ಅವಶ್ಯಕ ಅಂಗವಾಗಿ ಬಿಟ್ಟಿದೆ. ಅದಿಲ್ಲದೆ ಅಡುಗೆ ಸಾಧ್ಯನೇ ಇಲ್ಲ. ಎಲ್ಲ ಅಡುಗೆಯಲ್ಲಿ ಈ ಟೊಮಾಟೋವನ್ನು ನಾವು ಬಳಸ್ತೇವೆ. ಆದರೆ ಮೊದಲು ಇದನ್ನು ಯಾರೂ ಕೇಳ್ತಿರಲಿಲ್ಲ. गाजर भी गरीबों के पेट भरने की चीज़ थी, अमीर लोग तो उसका हलवा ही खाते थे. ಗಜ್ಜರಿ, ಗಾಜರ್ ಅಂತಂದರೆ ಗಜ್ಜರಿ. ಈ ಗಜ್ಜರಿಯನ್ನು ಕೂಡ ಮೊದಲು ಜನರು ಅಷ್ಟೊಂದು ಸೇವಿಸ್ತಿರಲಿಲ್ಲ. ಏನು ಮಾಡ್ತಿದ್ರು, ಕೇವಲ ಬಡವರ ಸೇವಿಸುವ ಒಂದು ವಸ್ತು ಆಗಿತ್ತು ಅಂತಕ್ಕಂಥ ಅಭಿಪ್ರಾಯ ಎಲ್ಲ ಜನರಲ್ಲಿತ್ತು. मगर अब पता चला है कि गाजर में भी बहुत विटामिन है, इसलिए गाजर को भी मेज़ों पर स्थान मिलने लगा है. ಆದರೆ ಇವತ್ತು ಎಲ್ಲರಿಗೂ ತಿಳಿದಿದೆ ಏನಂತಂದರೆ, ಗಜ್ಜರಿಯಲ್ಲಿಯೂ ಕೂಡ ಬಹಳಷ್ಟು ವಿಟಮಿನ್ಗಳು ಇವೆ ಅಂಥೇಳಿ. ಹಾಗಾಗಿ ಈ ಗಜ್ಜರಿಗೂ ಕೂಡ ಏನಾಗಿದೆ, ಮೇಜುಗಳ ಮೇಲೆ, ಟೇಬಲ್ಗಳ ಮೇಲೆ ಸ್ಥಾನ ಸಿಗ್ತಾ ಇದೆ. ಅಂತಂದರೆ ಮಾರ್ಕೆಟ್ನಲ್ಲಿ ಅಥವಾ ಸಂತೆಯಲ್ಲಿ ಮೊದಲು ಗಜ್ಜರಿಯನ್ನು ಮೇಜುಗಳ ಮೇಲೆ ಇಟ್ಟು ಮಾರಾಟ ಮಾಡಲಾಗುತ್ತಿರಲಿಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ಗಜ್ಜರಿಯೂ ಕೂಡ ಅಷ್ಟೊಂದು ಮಹತ್ವ ಬಂದುಬಿಟ್ಟಿದೆ. ಸಂತೆಯಲ್ಲಿ ಇವುಗಳನ್ನು ಕೂಡ ಮೇಜುಗಳ ಮೇಲೆ ಇಟ್ಟು ಮಾರಾಟ ಮಾಡಲಾಗುತ್ತಿದೆ. ಯಾವ ಕಾರಣದಿಂದಾಗಿ, ಅದರಲ್ಲಿಯೂ ಕೂಡ ವಿಟಮಿನ್ ಇವೆ ಅಂತಕ್ಕಂಥ ಅಂಶಗಳನ್ನು ತಿಳಿದಾಗ. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೇ. ಗಜ್ಜರಿಯು ಮೊದಲು ಕೇವಲ ಬಡವರು ತಿನ್ನುವ ವಸ್ತುವಾಗಿತ್ತು ಅಂತಕ್ಕಂಥ ಅಭಿಪ್ರಾಯ ಎಲ್ಲ ಜನರಲ್ಲಿತ್ತು. ಶ್ರೀಮಂತ ಜನರು ಕೇವಲ ಅದರ ಹಲ್ವಾ ಮಾತ್ರ ಸೇವಿಸುತ್ತಿದ್ದರು. मगर अब पता चला है कि गाजर में भी विटामिन है, इसलिए गाजर को भी मेज़ों पर स्थान मिलने लगा है. ಈ ಗಜ್ಜರಿಯಲ್ಲಿ ವಿಟಮಿನ್ಗಳು ಇವೆ ಅಂತಕ್ಕಂಥ ಅಂಶವನ್ನು ಮನಗಂಡಿರ್ತಕ್ಕಂತಹ ಎಲ್ಲ ಜನರು ಈ ಒಂದು ಗಜ್ಜರಿಯನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ಇವತ್ತು ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತು ಸಂತೆಯಲ್ಲಿಯೂ ಕೂಡ ಇವುಗಳಿಗೆ ಮೇಜುಗಳ ಮೇಲೆ ಒಂದು ಸ್ಥಾನ ಸಿಕ್ಕಿದೆ ಮಾರಾಟಕ್ಕಾಗಿ. ಹಾಗಾಗಿ ಇವತ್ತು ಗಜ್ಜರಿಯ ಮಹತ್ವ ಕೂಡ ಹೆಚ್ಚಾಗಿದೆ, ಟೊಮೆಟೊವ ಮಹತ್ವ ಕೂಡ ಹೆಚ್ಚಾಗಿದೆ. ಮೊದಲು ಇವುಗಳನ್ನು ಯಾರೂ ಕೂಡ ಕೇಳ್ತಿರಲಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ವಿಟಮಿನ್, ಪ್ರೋಟೀನ್ಗಳ ಅಂಶಗಳನ್ನು ಇರ್ತಕ್ಕಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕಂತಕ್ಕಂತಹ ಪ್ರವೃತ್ತಿ ಬೆಳೆಯುವುದರಿಂದ ಇವತ್ತು ಇವುಗಳ ಸ್ಥಾನಮಾನ ಹೆಚ್ಚಾಗಿದೆ. सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टर की ज़रूरत न होगी. ಇನ್ನು ಸೇಬು ಹಣ್ಣದ ಬಗ್ಗೆ ಇಲ್ಲಿ ಪ್ರೇಮಚಂದ್ ಅವರು ಹೇಳ್ತಾರೆ ಏನಂತಂದರೆ, ದಿನಾಲು ಒಂದು ಸೇಬು, ರೋಸ್ ಏಕ್ ಸೇಬ್, ದಿನಾಲು ಒಂದು ಸೇಬು ಹಣ್ಣು ನೀವು ತಿಂದರೆ ನಿಮಗೆ ಡಾಕ್ಟರದ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಅಭಿಪ್ರಾಯ ಇವತ್ತು ಮೂಡಿ ಬರ್ತಾ ಇದೆ. सेब तो रस और स्वाद में अगर आम से बढ़कर नहीं है तो घटकर भी नहीं है. ಎಲ್ಲ ಹಣ್ಣುಗಳಲ್ಲಿ ಶ್ರೇಷ್ಠವಾದ ಹಣ್ಣು ಮಾವಿನ ಹಣ್ಣು. ರುಚಿಗೂ ಕೂಡ ಎಲ್ಲ ಹಣ್ಣುಗಳ ರಾಜ ಅಂತಕ್ಕಂತಹ ಹೆಸರನ್ನು ಕೂಡ ಮಾವಿನ ಹಣ್ಣು ಪಡೆದಿದೆ. ಈ ಮಾವಿನ ಹಣ್ಣು ಮತ್ತು ಸೇಬು ಹಣ್ಣನ್ನು ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಾರೆ ಪ್ರೇಮಚಂದ್ ಅವರು. ಈ ಸೇಬು ಹಣ್ಣಿನ ರುಚಿ ಮಾವಿನ ಹಣ್ಣಕ್ಕಿಂತ ಹೆಚ್ಚು ಇಲ್ಲದೇ ಇದ್ದರೂ ಕೂಡ ಕಡಿಮೆನೂ ಕೂಡ ಇತರ ರುಚಿ ಇಲ್ಲ ಅಂತಂದರೆ ಅದರ ಸರಿಸಮನಾಗಿರ್ತಕ್ಕಂತಹ ಒಂದು ಗುಣಗಳನ್ನು ಅದು ಹೊಂದಿದೆ ಅಂತಕ್ಕಂತಹ ಮಾತನ್ನು ಇಲ್ಲಿ ಪ್ರೇಮಚಂದ್ ಅವರು ಹೇಳ್ತಾರೆ. अब वह केवल स्वाद की चीज़ नहीं है, उसमें गुण भी है. ಇವತ್ತು ಸೇಬು ಹಣ್ಣು ಸ್ವಾದದ ವಸ್ತು ಮಾತ್ರ ಆಗಿಲ್ಲ, ಅದರಲ್ಲಿ ಗುಣಗಳು ಕೂಡ ಬಹಳಷ್ಟು ಇವೆ. हमने दुकानदार से मोल भाव किया और आज सेब मांगे. ಆ ಅಂಗಡಿಯವನ ಹತ್ತಿರ ಹೋಗಿ ಪ್ರೇಮಚಂದ್ ಅವರು
ಸ್ವಲ್ಪ ಬೆಲೆಯನ್ನು ಕೇಳಿ ಆಮೇಲೆ ಅರ್ಧ ಸೇರು ಸೇಬು ಹಣ್ಣುಗಳನ್ನು ಕೊಡಪ್ಪ ಅಂಥೇಳಿ ಅವನಿಗೆ ಕೇಳಿದರು. दुकानदार ने कहा, बाबूजी बड़े मज़ेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगी. ಆ ಅಂಗಡಿಯವ ಹೇಳಿದ, ಸಾಹೇಬ್ರೇ ಅನ್ನೋರೇ, ಬಹಳಷ್ಟು ಉತ್ತಮವಾದ ಸೇಬು ಹಣ್ಣುಗಳು ಬಂದಿವೆ, ಬನ್ನಿ ತೆಗೆದುಕೊಂಡು ಹೋಗಿ ಇವುಗಳನ್ನು ತಿಂದು ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ, ಆರೋಗ್ಯ ಉತ್ತಮವಾಗುತ್ತದೆ. तबीयत खुश होना ಅಂತಂದ್ರೆ ಆರೋಗ್ಯ ಸುಧಾರಿಸುವುದು. मैंने रुमाल निकाल कर उसे देते हुए कहा, चुन चुन कर रखना. ಪ್ರೇಮಚಂದ್ ಅವರು ತನ್ನ ಕಿಸೆಯಲ್ಲಿ ಇರ್ತಕ್ಕಂಥ ರುಮಾಲವನ್ನು ಕರವಸ್ತ್ರವನ್ನು ತೆಗೆದು ಆ ಅಂಗಡಿಯವನಿಗೆ ಕೊಡುತ್ತಾ ಹೇಳಿದರು, ನೋಡಪ್ಪ ಆರಿಸಿ ಆರಿಸಿ ಒಳ್ಳೆ ಸೇಬು ಹಣ್ಣುಗಳನ್ನು ಹಾಕು ಅಂತ ಹೇಳಿ. दुकानदार ने तराजू उठाई और अपने नौकर से बोला, सुनो, आज सेर कश्मीरी सेब निकाल ला, चुनकर लाना. ಅಂಗಡಿಯವನು ತನ್ನ ಅಂಗಡಿಯಲ್ಲಿ ಕೆಲಸಕ್ಕೆ ಇರ್ತಕ್ಕಂತಹ ಒಬ್ಬ ಹುಡುಗನಿಗೆ ಹೇಳ್ತಾನೆ, ಅರ್ಧ ಸೇರು ಕಾಶ್ಮೀರಿ ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ಬಾ, ಆರಿಸಿ ಆರಿಸಿ ಒಳ್ಳೆಯ ಹಣ್ಣುಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿ. दुकानदार ने तौला, एक लिफाफे में उन्हें रख दिया और रुमाल में बांधकर मुझे दे दिया. मैंने 4 आने उसके हाथ में रखे. ಆ ಹುಡುಗ ಲೌಂಡ ಅಂತಂದ್ರೆ ಆ ಹುಡುಗ ಅಥವಾ ಹುಡುಗ. ಆ ಹುಡುಗ ಅಂಗಡಿಯಲ್ಲಿರ್ತಕ್ಕಂತಹ ಸೇಬು ಹಣ್ಣುಗಳನ್ನು 4 ಸೇಬು ಹಣ್ಣುಗಳನ್ನು ಒಂದು ಪಾಕೆಟ್ನಲ್ಲಿ, ಲಿಫಾಫ ಅಂತಂದ್ರೆ ಪಾಕೆಟ್, ಲಕೋಟೆ, ಒಂದು ಲಕೋಟೆಯಲ್ಲಿ ಹಾಕಿ ತೆಗೆದುಕೊಂಡು ಬಂದ ತಕ್ಷಣ ಆ ಅಂಗಡಿಯವನು ಆ ಒಂದು ಸೇಬು ಹಣ್ಣುಗಳನ್ನು ತಕ್ಕಡಿಯಲ್ಲಿ ಹಾಕಿ ತೂಕ ಮಾಡಿ ಲೇಖಕರಿಗೆ ನೀಡುತ್ತಾನೆ. ನೀಡಿದಾಗ ಲೇಖಕರು 4 ಆನೆ ಅವನ ಕೈಯಲ್ಲಿಟ್ಟು ಆ ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ. घर आकर लिफाफा ज्यों का त्यों रख दिया. ಮನೆಗೆ ಬಂದು ಲೇಖಕರು ಆ ಒಂದು ಲಕೋಟೆ ಅಥವಾ ಪಾಕೆಟನ್ನು ಹೇಗಿದೆ ಹಾಗೆ, ज्यों का त्यों ಅಂತಂದರೆ ಹೇಗಿದೆ ಹಾಗೆ ಏನು ಮಾಡಿದರು, ಆ ಒಂದು ಲಕೋಟೆಯನ್ನು ಆ ಪಾಕೆಟನ್ನು ಮನೆಯಲ್ಲಿ ಇಟ್ಟರು. रात को सेब या कोई फल खाने का कायदा नहीं है, फल खाने का समय तो प्रातः काल है. ಪ್ರೇಮಚಂದ್ ಅವರು ರಾತ್ರಿಯಲ್ಲಿ ಹಣ್ಣುಗಳನ್ನು ತಿನ್ನುವ ಯಾವುದೇ ನಿಯಮವಿಲ್ಲ, ಹಣ್ಣುಗಳನ್ನು ಯಾವಾಗ ತಿನ್ನಬೇಕು ಅಂತಂತಂದರೆ ಮುಂಜಾನೆ ಸಮಯದಲ್ಲಿ ತಿಂದರೆ ಆರೋಗ್ಯ ಸುಧಾರಿಸುತ್ತದೆ ಅನ್ನೋ ದೃಷ್ಟಿಯಿಂದ ಆ ಹಣ್ಣಿನ ಪಾಕೆಟನ್ನು ಹಾಗೆ ಇಟ್ಕೊಂಡು ಮುಂಜಾನೆ ತಿನ್ನುವ ಅಂತಕ್ಕಂತಹ ಒಂದು ವಿಚಾರದಿಂದ ಹಾಗೆ ಆ ಪಾಕೆಟನ್ನು ಮನೆಗೆ ಇಟ್ಟರು. आज सुबह हाथ मुंह धोकर जो नाश्ता करने के लिए एक सेब निकाला तो सड़ा हुआ था. 2ನೇ ದಿನ ಮುಂಜಾನೆ ಸಮಯದಲ್ಲಿ ಲೇಖಕರು ಕೈಕಾಲು ಮುಖಗಳನ್ನು ತೊಳೆದುಕೊಂಡು ಇನ್ನು ಸ್ವಲ್ಪ ನಾನೇನು ಮಾಡಬೇಕು, ನಾಷ್ಟ ಮಾಡಬೇಕಂತ ಹೇಳಿ, ಉಪಹಾರ ಮಾಡಬೇಕಂತ ಹೇಳಿ ಒಂದು ಸೇಬು ಹಣ್ಣವನ್ನು ತೆಗೆದರು. ಆ ಸೇಬು ಹಣ್ಣು ಸಡಾ ಹುವಾ ಥಾ. ಸಡಾ ಹುವಾ ಅಂತಂದರೆ ಕೊಳೆತಿರುವ. 1 ರೂಪಾಯಿ ಕೆ ಆಕಾರ ಕಾ ಚಿಲ್ಕ ಗಲ್ ಗಯಾ ಥಾ. ಆ ಹಣ್ಣಿನಲ್ಲಿ 1 ರೂಪಾಯಿ ಆಕಾರದ ತೊಗಟೆ ಏನಾಗಿತ್ತಪ್ಪ ಅಂತಂತಾನೆ ಕೊಳೆತಿತ್ತು. ಜೊತೆಗೆ ಗಲ್ ಗಯಾ ಥಾ, ಗಲ್ಲ ಅಂದರೆ ಬೆಂದು ಹೋಗುವುದು, ಮೃದುವಾಗುವುದು. 1 ರೂಪಾಯಿ ಆಕಾರದ ತೊಗಟೆ ಅದು ಕೊಳೆತು ಮೃದುವಾಗಿತ್ತು. ಸಮಜಾ ರಾತ್ ಕೋ ದುಕಾನ್ದಾರನೇ ದೇಖಾ ನ ಹೋಗಾ. ಆ ಹಣ್ಣನ್ನು ನೋಡಿ ಲೇಖಕರಿಗೆ ವಿಚಾರ ಬಂತು, ಬಹುಶಃ ರಾತ್ರಿ ಸಮಯದಲ್ಲಿ ಆ ಅಂಗಡಿಯವನು ಈ ಸೇಬು ಹಣ್ಣನ್ನು ನೋಡದೇ ಇರುವುದು. ದೂಸರಾ ನಿಕಾಲ, 2ನೇ ಸೇಬು ಹಣ್ಣನ್ನು ತೆಗೆದರು. ಮಗರ್ ಯಹ ಆಧಾ ಸಡಾ ಹುವಾ ಥಾ, ಅಬ್ ಸಂದೇಹ ಹುವಾ, ದುಕಾನ್ದಾರ್ ನೆ ಮುಜೆ ಧೋಕಾ ತೋ ನಹಿ ದಿಯಾ ಹೈ. 2ನೇ ಸೇಬು ಹಣ್ಣನ್ನು ತೆಗೆದು ನೋಡಿದಾಗ ಆ 2ನೇ ಸೇಬು ಹಣ್ಣು ಕೂಡ ಏನಾಗಿದೆ ಅಂತಂದ್ರೆ ಆಧಾ ಸಡಾ ಹುವಾ ಹೈ. ಆಧಾ ಅರ್ಧ ಏನಾಗಿದೆ, ಕೊಳೆತಿದೆ. ಆವಾಗ ಲೇಖಕರಿಗೆ ಸಂದೇಹ ಶುರುವಾಯಿತು, ಬಹುಶಃ ಈ ಅಂಗಡಿಯವನು ನನಗೇನಾದರೂ ಮೋಸ ಮಾಡಿದ್ದಾನೆಯೇ. तीसरा सेब निकाला, यह सड़ा तो न था मगर एक तरफ दबकर बिल्कुल पिचक गया था. 3ನೇ ಸೇಬು ಹಣ್ಣನ್ನು ತೆಗೆದರು. ನೋಡ್ತಾರೆ ಈ ಸೇಬು ಹಣ್ಣು ಕೊಳತಿಲ್ಲ, ಆದರೆ ಏನಾಗಿದೆ, ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ಥಾ. ಈ 3ನೇ ಸೇಬು ಹಣ್ಣು ಕೊಳತಿಲ್ಲ, ಏನಾಗಿದೆ, ದಬ್ಕರ್, ದಬನ ಅಂತಂದ್ರೆ ಒತ್ತಿ, ಪಿಚಕ್ ಗಯಾ ಹೈ, ಪಿಚಕ್ನಾದ ಚಪ್ಪಟೆ ಆಗುವುದು. ಈ 3ನೇ ಸೇಬು ಹಣ್ಣು ಒತ್ತಿ ಚಪ್ಪಟೆಯಾಗಿ ಬಿಟ್ಟಿದೆ. ಚೌಥಾ ದೇಖಾ, 4ನೇ ಸೇಬು ಹಣ್ಣನ್ನು ನೋಡಿದರು. ವಹ ಯೋ ತೋ ಬೇದಾಗ್ ಥಾ ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ಥಾ ಜೈಸೆ ಅಕ್ಸರ್ ಬೇರೋ ಮೇ ಹೋತಾ ಹೈ. 4ನೇ ಸೇಬು ಹಣ್ಣನ್ನು ತೆಗೆದು ನೋಡಿದಾಗ ಅದರ ಮೇಲೆ ಯಾವುದೇ ಕಲೆ
ರಂಧ್ರಗಳು ಇರಲಿಲ್ಲ. ಆದರೆ ಅದರಲ್ಲಿ ಒಂದು ಕಪ್ಪಗಾಗಿರ್ತಕ್ಕಂಥ ರಂಧ್ರ, ಕಾಲಾ ಸುರಾಖ್, ಸುರಾಖ್ ಅಂತಂದ್ರೆ ರಂಧ್ರ, ಕಪ್ಪ ಇರ್ತಕ್ಕಂಥ ಒಂದು ರಂಧ್ರ ಇತ್ತು. ಯಾವ ರೀತಿ ಬಾರಿ ಹಣ್ಣುಗಳಲ್ಲಿ ಅಥವಾ ಬೇರು ಹಣ್ಣುಗಳಲ್ಲಿ ಅದು ಕಪ್ಪಗಾಗಿರ್ತಕ್ಕಂಥ ರಂಧ್ರಗಳಿರುತ್ತವೆ, ಹಾಗೇನೆ ಏನಾಗಿದೆ ಅಂತಂತಂದರೆ ಆ ಸೇಬು ಹಣ್ಣಿನಲ್ಲಿ ಕಪ್ಪ ರಂಧ್ರ ಆಗಿದೆ. ಕಾಟಾ ತೋ ಭೀತರ ವೈಸೆ ಹಿ ಧಬ್ಬೆ ಜೈಸೆ ಬೇರ್ ಮೇ ಹೋತೆ ಹೈ. ಕಾಟ ಅಂದರೆ ಕತ್ತರಿಸೋದು ಅಥವಾ ಕಟ್ ಮಾಡೋದು. ಕಟ್ ಮಾಡಿ ನೋಡಿದಾಗ ಆ ಸೇಬು ಹಣ್ಣುಗಳಲ್ಲಿ ಅದೇ ರೀತಿಯಾದ ಕಲೆಗಳು, ಯಾವ ರೀತಿ ಆ ಬೇರು ಹಣ್ಣುಗಳಲ್ಲಿ ಕಲೆಗಳು ಇರುತ್ತಿದ್ದವು, ಹಾಗೇನೆ ಅಂತಹ ಕಲೆಗಳು ಏನಾಗಿವೆ ಆ 4ನೇ ಸೇಬು ಹಣ್ಣಿನಲ್ಲಿ ಇದೆ.